ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಅಂತಂದ್ರೆ ಯಾವ ತರ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಜಾವದಲ್ಲಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಅದು ಸಿಂಟ್ಯಾಕ್ಸ್ ಸಮೇತ ಅಂಡ್ ಇವನ್ ಎಕ್ಸಾಂಪಲ್ ಸಮೇತ ತಿಳ್ಕೊಂಡಿದ್ವಿ. ಸೊ ಲೂಪ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ಮುಂಚೆ ನಾನು ಇದನ್ನ ಒಂದು ರಿಯಲ್ ವರ್ಡ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅಂದ್ಕೊಳ್ಳಿ, ಈಗ ನಿಮ್ಮ ಫ್ರೆಂಡ್ಗೆ ಯಾವುದೋ ಒಂದು ಹುಡುಗಿ ಸೆಟ್ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೈಕ್ ಅವನು ಆ ಹುಡುಗಿ ಜೊತೆ ಸೀಕ್ರೆಟ್ ಆಗಿ ಮೆಸೇಜ್ ಮಾಡಿರ್ತಾನೆ, ನಿಮ್ಗೆ ಹುಡುಗಿ ಬಗ್ಗೆ ಹೇಳಿರೋದಿಲ್ಲ. ನೀವೇನ್ ಮಾಡ್ತೀರಾ ಅಂತಂದ್ರೆ ಸಡನ್ ಆಗಿ ಏನ್ ಮಾಡ್ತೀರಾ ಅಂತಂದ್ರೆ ಲೈಕ್ ಯಾವಾಗಲೂ ಒಂದ್ಸಲ ನೋಡ್ಬಿಡ್ತೀರಾ ಮೆಸೇಜ್ ಮಾಡೋದನ್ನ. ನಿಮಗೆ ಕ್ಯೂರಿಯಾಸಿಟಿ ತಡೆಯಕ್ಕೆ ಆಯ್ತಾ ಇಲ್ಲ. ಲೈಕ್ ಯಾರ ಹುಡುಗಿ ಏನೇನು ಮಗನ್ ಬಿದ್ಬಿಟ್ಟು ಅವಳಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ ಫೋನ್ ಕೊಡೋ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಅವಾಗ ಸ್ಕ್ರೀನ್ ಲಾಕ್ ಮಾಡ್ಬಿಟ್ಟು ನಿಮ್ ಕೈಗೆ ಕೊಟ್ಬಿಡ್ತಾನೆ ಫೋನ್. ಅವಾಗ ನೀವೇನ್ ಮಾಡ್ತೀರಾ? ನಿಮಗೆ ಗೊತ್ತಿರೋಂಥ ಪಾಸ್ವರ್ಡ್ಸ್ ಎಲ್ಲ ಅವ್ನು ಯಾವಾಗ ಯಾವಾಗ ಪ್ರೀವಿಯಸ್ ಪಾಸ್ವರ್ಡ್ ಸಿಕ್ಕಿರ್ತಾನಲ್ವಾ, ಅದನ್ನೆಲ್ಲ ನೀವು ಟ್ರೈ ಮಾಡ್ತೀರಾ. ಇದಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಒಂದು 5-6 ಟೈಮ್, ಒಂದು 7-8 ಟೈಮ್ಸ್ ನೀವು ಟ್ರೈ ಮಾಡಿದ್ಮೇಲೆ ಏನಾಗುತ್ತೆ ಹೇಳಿ, 30 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಇಷ್ಟು ಕಂಟಿನ್ಯೂಸ್ ಆಗಿ ನೀವು ರಾಂಗ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಒಂದು 30 ಸೆಕೆಂಡ್ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ. ಸೊ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಲೂಪ್ಸ್ ಇನ್ ಪ್ರೋಗ್ರಾಮಿಂಗ್ ಅಲೋಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ರನ್ ಮಲ್ಟಿಪಲ್ ಟೈಮ್ಸ್ ಬೇಸ್ಡ್ ಆನ್ ದ ಕಂಡೀಷನ್. ಯಾವುದೋ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಈಗ ನಾನು ಪ್ರೀವಿಯಸ್ ಎಕ್ಸಾಂಪಲ್ ನಾನೇನು ಕೊಟ್ಟಿಲ್ವೋ ಅದನ್ನು ತಗೊಳ್ಳೋದಾದ್ರೆ, ಲೈಕ್ ಈಗ ಅವನು ನಿಮಗೆ ಲಾಕ್ ಇಟ್ಬಿಟ್ಟು ಕೊಟ್ಟಿದ್ದಾನೆ. ನಿಮಗೆ ಲಾಕ್ ಏನಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೀವೇನ್ ಮಾಡ್ತೀರಾ? ಮಲ್ಟಿಪಲ್ ಟೈಪ್ ಲಾಕ್ನ ಕೂಡ ನಿಮ್ಗೆ ಗೊತ್ತಿರೋಂಥ ಪಾಸ್ವರ್ಡ್ನ ನೀವು ಎಂಟರ್ ಮಾಡ್ತಾ ಇದ್ದೀರಾ. ಇದು ವರ್ಕ್ ಆಗುತ್ತಾ, ಲೈಕ್ ಇದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಿರ್ತೀವಿ. ಆವಾಗ ನೀವು ಯಾವಾಗ ಕರೆಕ್ಟ್ ಪಾಸ್ವರ್ಡ್ ಹೊತ್ಬಿಟ್ಟು ಎಂಟರ್ ಮಾಡ್ತಿರಲ್ವಾ, ಅವಾಗ ಏನಾಗುತ್ತೆ, ಲೂಪ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ರನ್ ಮಲ್ಟಿಪಲ್ ಟೈಮ್ಸ್ ಬೇಸ್ಡ್ ಆನ್ ದ ಕಂಡೀಷನ್. ಈಗ ಅಂದ್ಕೊಳ್ಳಿ, ನಾನು ಏಜ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಫಸ್ಟ್ ಆ ಕಂಡೀಷನ್ ಎಲ್ಲಿವರೆಗೂ ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. ಈಗ ಫಸ್ಟ್ ನಾವೇನು ಮಾಡ್ತೀವಿ, ಏಜ್ ಈಕ್ವಲ್ ಟು 1 ತಗೊಂತೀವಿ. 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಲ್ವಾ, ಅವಾಗ ಏನು ಮಾಡುತ್ತೆ, ಮತ್ತೆ ನೆಕ್ಸ್ಟ್ ಹೋಗುತ್ತೆ 2ನ ಕಂಪೇರ್ ಮಾಡುತ್ತೆ, ನೆಕ್ಸ್ಟ್ 3ನ ಕಂಪೇರ್ ಮಾಡುತ್ತೆ, ನೆಕ್ಸ್ಟ್ 4ನ ಕಂಪೇರ್ ಮಾಡುತ್ತೆ. ಈ ತರ ಅಂಟಿಲ್ 10 ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಕಂಪೇರ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ಯಾವಾಗ ಎ ಇಸ್ ಲೈಕ್ ಎ ವ್ಯಾಲ್ಯೂ ಯಾವಾಗ 10 ಆಗುತ್ತೆ, ಅವಾಗ 10 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಆಗುತ್ತೆ ಅಲ್ವಾ, ಅವಾಗ ಏನಾಗುತ್ತೆ, ಲೂಪ್ ಅಲ್ಲಿಗೆ ಎಂಡ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಲೂಪ್. ಇನ್ ಜಾವಾ ದೇರ್ ಆರ್ 3 ಟೈಪ್ಸ್ ಆಫ್ ಲೂಪ್ಸ್ ವಿಚ್ ಆರ್ ಎಕ್ಸ್ಪ್ಲೇನ್ ಬಿಲೋ. ಜಾವಾದಲ್ಲಿ ಬಂದ್ಬಿಟ್ಟು ಮೇನ್ ಆಗಿ 3 ಟೈಪ್ಸ್ ಲೂಪ್ಸ್ ಅಲ್ಲಿ ಬಂದ್ಬಿಟ್ಟು 3 ಟೈಪ್ಸ್. ಒನ್ ಇಸ್ ಫಾರ್ ಲೂಪ್, other one is while loop, and the last one is do while loop. And even there is one more loop called as for each loop. ಇದು ಎಂತಕ್ಕೆ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ಟು ಪ್ರಿಂಟ್ ದ ಅರೇ ಎಲಿಮೆಂಟ್ಸ್. ಲೈಕ್ ಅರೇ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾವಾಗ ನಾವು ಅರೇ ಚಾಪ್ಟರ್ ಹೋಗ್ತೀವಿ ಅವಾಗ ತಿಳ್ಕೊಳ್ಳೋಣ ಅರೇ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತಿರಲಿ, ಒಂದು ಫಾರ್ ಲೂಪ್, ವೈಲ್ ಲೂಪ್ ಅಂಡ್ ಟು ವೈಲ್ ಲೂಪ್, ದೀಸ್ ಆರ್ ದ 3 ಮೇನ್ ಇಂಪಾರ್ಟೆಂಟ್ ಲೂಪ್ಸ್. ಅಂಡ್ ಒನ್ ಮೋರ್ ಕೂಡ ಅಡಿಷನ್ ಅಲ್ಲಿ ಅದು ಬಂದ್ಬಿಟ್ಟು ಫಾರ್ ಈಚ್ ಲೂಪ್. ಅದನ್ನ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅರೇ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಫಾರ್ ಲೂಪ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ದ ಫಾರ್ ಲೂಪ್ ಈಸ್ ಯೂಸ್ಡ್ ವೆನ್ ವಿ ನೋ ದ ನಂಬರ್ ಆಫ್ ಇಟರೇಷನ್ಸ್. ಫಸ್ಟ್ ಆಫ್ ಆಲ್ ಇಟರೇಷನ್ ಅಂತಂದ್ರೆ ಹೇಳಿ, ಲೈಕ್ ನಂಬರ್ ಆಫ್ ಟೈಮ್ಸ್ ನಾವು ಎಷ್ಟು ಸಲ ರಿಪೀಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರಬೇಕು. ಎಷ್ಟು ಸಲ ರಿಪೀಟ್ ಮಾಡ್ತಾ ಇದೀವಿ ಅಂತ. ಈಗ ಏಜ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತಂದ್ರೆ ಈಗ ನಾವು 1 ಇಂದ ಕಂಪೇರ್ ಮಾಡ್ತಿದ್ವಿ ಅಂದ್ರೆ 10 ಟೈಮ್ಸ್ ರಿಪೀಟ್ ಮಾಡ್ತೀವಿ ಅಲ್ವಾ. ಈಗ ಇನ್ಕ್ರಿಮೆಂಟ್ ಮಾಡ್ಕೊಂಡು ಫಸ್ಟ್ ಏನ್ ಮಾಡ್ತೀವಿ, 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ತೀವಿ. ಆಮೇಲೆ ಏನೋ ಇನ್ಕ್ರಿಮೆಂಟ್ ಮಾಡ್ತೀವಿ, ಈಗ 2 ಆಗುತ್ತೆ. 2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈ ತರ ನಾವು 10 ಟೈಮ್ಸ್ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ಬಿಟ್ಟು ಇಟರೇಟ್ ಮಾಡ್ತೀವಿ ಅಲ್ವಾ. ಸೊ ನಮ್ಗೆ ಯಾವಾಗ ನಂಬರ್ ಆಫ್ ಇಟರೇಷನ್ ಗೊತ್ತಿರುತ್ತೆ ಆ ಟೈಮಲ್ಲಿ ಮಾತ್ರ ನಾವು ಫಾರ್ ಲೂಪ್ ನ ಯೂಸ್ ಮಾಡಬೇಕು. ಅಂಡ್ ದ ಫಾರ್ ಲೂಪ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ಸ್ ಇನಿಷಿಯಲೈಸೇಷನ್, ಕಂಡೀಷನ್ಸ್, ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಇನ್ ಒನ್ ಲೈನ್. ಸೊ ಇದ್ರ ಸಿಂಟ್ಯಾಕ್ಸ್ ನ ನೋಡೋದಾದ್ರೆ, ಇದೇನಿದು ಇನಿಷಿಯಲೈಸೇಷನ್, ಕಂಡೀಷನ್ ಅಂಡ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಸಿಂಟ್ಯಾಕ್ಸ್ ನ ನೋಡೋದಾದ್ರೆ, ಫಾರ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಅಂಡ್ ಬ್ಲಾಕ್ ಆಫ್ ಕೊಡಲ್ವಾ. ಸೊ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಇಂಟೆಲಿಜ್ ಐಡಿನ ಓಪನ್ ಮಾಡೋಣ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ನ್ಯೂ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಫೈಲ್ ನೇಮ್, ಓಕೆ, ಫೈಲ್ ನೇಮ್ ನಾನು ಏನ್ ಮಾಡ್ತೀನಿ ಅಂದ್ರೆ ಲೂಪ್ಸ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಫೈಲ್ ನೇಮ್ ನ ಕೊಡ್ತೀನಿ. ಝೂಮ್ ಇನ್ ಮಾಡ್ಬಿಟ್ಟು ನಾನು ನಾರ್ಮಲ್ ಆಗಿ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ನಾವು ಯಾವ ತರ ಕ್ಲಾಸ್ ಕ್ರಿಯೇಟ್ ಮಾಡ್ತೀವಿ, ಪಬ್ಲಿಕ್ ಪಬ್ಲಿಕ್ ಕ್ಲಾಸ್ ಲೂಪ್ಸ್ ಅಂಡ್ ಮೇನ್ ಫಂಕ್ಷನ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ, PSVM ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ಎಂಟರ್ ಕೊಟ್ಟರೆ ಮೇನ್ ಫಂಕ್ಷನ್ ಕ್ರಿಯೇಟ್ ಆಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಕ್ಲಾಸ್ನ ಮತ್ತೆ ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಏನು ಮಾಡೋಣ ಅಂತಂದ್ರೆ ನಾವು ಫಸ್ಟ್ ಯಾವ ಲೂಪ್ನ ನೋಡೋಣ, ಫಾರ್ ಲೂಪ್ನ ನೋಡೋಣ. ಫಾರ್ ಲೂಪ್ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಫಾರ್ ಲೂಪ್ ಯಾವಾಗ ಯೂಸ್ ಮಾಡ್ಬೇಕು ಹೇಳಿ, ಯಾವಾಗ ನಮಗೆ ನಂಬರ್ ಆಫ್ ಇಟರೇಷನ್ ಗೊತ್ತಿರುತ್ತೆ ಆ ಟೈಮಲ್ಲಿ ಮಾತ್ರ ನಾವು ಫಾರ್ ಲೂಪ್ನ ಯೂಸ್ ಮಾಡಬೇಕು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಫಾರ್ ಲೂಪ್ನ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಅಂತ ತಗೋತೀನಿ. ಲೆಟ್ಸ್ ಪ್ರಿಂಟ್. ಈಗ ಏನಂತ ಅಂದ್ಕೊಳ್ಳೋಣ ಅಂತಂದ್ರೆ, ಈಗ ನೀವು ಅಂದ್ಕೊಳ್ಳಿ, ನೀವು 1 to 10 ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಸೊ ಫಸ್ಟ್ ಇದ್ರ ಸಿಂಟ್ಯಾಕ್ಸ್ ಕಡೆ ಹೋಗೋದಾದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದು ಸಿಂಟ್ಯಾಕ್ಸ್ ಕಡೆ ಹೋಗ್ತೀನಿ. ಸೊ ಸಿಂಟ್ಯಾಕ್ಸ್ ಏನು, ಫಾರ್ ಬರಿತೀವಿ, ನೆಕ್ಸ್ಟ್ ಫಾಲೋಡ್ ಬೈ ಪ್ಯಾರಂಥೆಸಿಸ್ ಬರಿತೀವಲ್ವಾ. ಅದರೊಳಗಡೆ ನಾವೇನೇನು ಬರೀಬೇಕು, 3 ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3. ಸೊ ಏನಪ್ಪ ಇದು ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸ್ಟೇಟ್ಮೆಂಟ್ 1 ಇಸ್ ಇನಿಷಿಯಲೈಸೇಷನ್, ಸ್ಟೇಟ್ಮೆಂಟ್ 2 ಇಸ್ ಕಂಡೀಷನ್ ಅಂಡ್ ಸ್ಟೇಟ್ಮೆಂಟ್ 3 ಇಸ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಸೊ ಇದು ಹೆಂಗಪ್ಪ ಇದು ಫಾರ್ ಲೂಪ್ ಒಳಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಮಗೆಲ್ಲ ಗೊತ್ತಲ್ವಾ, ನಾವು ಇನಿಷಿಯಲೈಸೇಷನ್ ಯಾವ ತರ ಮಾಡ್ತೀವಿ. ನಾರ್ಮಲ್ ಆಗಿ ನಾವು ವೇರಿಯಬಲ್ನ ಡಿಕ್ಲೇರ್ ಮಾಡಬೇಕಾದ್ರೆ ನಾವು ಯಾವ ತರ ಇನಿಷಿಯಲೈಸ್ ಮಾಡ್ತೀವಿ, ನಾನು ಆಲ್ರೆಡಿ ಹೇಳಿದ್ವಿ. ಈಗ ಅಂದ್ಕೊಳ್ಳಿ ಇಂಟ್ ಐ ಅಂತ ಹೇಳ್ಬಿಟ್ಟು ತಗೋತೀನಿ. ಇಂಟ್ ಐ ಇಸ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಅಲ್ವಾ.
ಸೊ ಆಮೇಲೆ ಏನು ಮಾಡಬೇಕು, ನೀವು ಸೆಪರೇಟೆಡ್ ಬೈ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಸೆಮಿಕೋಲನ್ ಇಂದ ಸೆಪರೇಟ್ ಮಾಡಬೇಕು. ಸೆಮಿಕೋಲನ್ ಅಂತಂದ್ರೆ ಏನು ಹೇಳಿ, ಇದು ಇಲ್ಲಿ ಎಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವೇರಿಯಬಲ್ ಏನು ನೀವು ಇನಿಷಿಯಲೈಸ್ ಮಾಡೋರಲ್ವಾ, ಇದು ಇಲ್ಲಿ ಎಂಡ್ ಆಗಿದೆ ಅಂತ. ಈಗ ನೀವೇನು ಮಾಡಿದ್ರಿ, ಇಂಟ್ ಐ ಇಸ್ ಈಕ್ವಲ್ ಟು 1, ದಿಸ್ ಈಸ್ ಇನಿಷಿಯಲೈಸೇಷನ್. ಅಂಡ್ ಕಂಡೀಷನ್ ಏನು, ನಾವು ಎಲ್ಲಿಂದ ಎಲ್ಲಿವರೆಗೂ ಪ್ರಿಂಟ್ ಮಾಡ್ತಿದ್ದೀವಿ, ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಲ್ವಾ. ಸೊ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಬರುತ್ತೆ. ಅಂಡ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಸೊ ಈಗ 1ಇಂದ 10ಗೆ ಹೋಗ್ಬೇಕಂತಂದ್ರೆ ಐ ವ್ಯಾಲ್ಯೂ ಏನಾಗಬೇಕು, ಕಮ್ಮಿ ಆಗಬೇಕು ಜಾಸ್ತಿ ಆಗಬೇಕು, ನಮಗೆಲ್ಲ ಗೊತ್ತಿರೋ ಥರ ಜಾಸ್ತಿ ಆಗಬೇಕಲ್ವಾ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಐ ಪ್ಲಸ್ ಪ್ಲಸ್ ಮಾಡ್ತಾ ಇದ್ದೀನಿ. ಸೊ ಇದೇನಿದೆ ಐ ಪ್ಲಸ್ ಪ್ಲಸ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ನೀವು ಹೋಗ್ಬಿಟ್ಟು ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ. ಸೊ ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಐ ಪ್ಲಸ್ ಪ್ಲಸ್ ಏನಂತ ಯೂಸ್ ಮಾಡ್ತೀವಿ ಅಂತಂದ್ರೆ, ಐ ಪ್ಲಸ್ ಪ್ಲಸ್ ಅಂತಂದ್ರೆ ಏನಿಲ್ಲ, ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ಏನು ಈ ಕರೆಂಟ್ ವ್ಯಾಲ್ಯೂ ಇರುತ್ತಲ್ವಾ, ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ಪ್ಲಸ್ 1 ಆಡ್ ಮಾಡೋದಕ್ಕೋಸ್ಕರ ನಾವು ಐ ಪ್ಲಸ್ ಪ್ಲಸ್ ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರ್ಮ್ ಬರೀತೀವಿ. ಸೊ ಈಗ ಏನು ಮಾಡೋಣ ಅಂದ್ರೆ ಐನ ಪ್ರಿಂಟ್ ಮಾಡ್ತೀನಿ. ಐನ ಪ್ರಿಂಟ್ ಮಾಡಿಬಿಟ್ಟು ಈಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿ ನೋಡೋದಾದ್ರೆ, ಸೊ ರನ್ ಲೂಪ್ಸ್. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು 1 to 10 ಇಲ್ಲಿ ಎಲ್ಲ ನಂಬರ್ಸ್ ಕೂಡ ಪ್ರಿಂಟ್ ಆಗಿದೆ ಅಲ್ವಾ. ಸೊ ನಾವು ಯಾವಾಗ ಫಾರ್ ಲೂಪ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಯಾವಾಗ ಇಟರೇಷನ್ ಗೊತ್ತಿರುತ್ತೆ ಅಲ್ವಾ. ಈಗ ನಮಗೆ ಗೊತ್ತಿತ್ತು ಲೈಕ್ 1ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾವು ಇಲ್ಲಿ 10 ವರೆಗೂ ರನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಂತ ಟೈಮಲ್ಲಿ ಈ ಥರದ ಸಿಚುಯೇಷನ್ ಅಲ್ಲಿ ನಾವು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಏನಂತಂದ್ರೆ, ಲೆಟ್ಸ್ ಸೇ ನಾನು ಇಲ್ಲಿ 0ಇಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. 0ಇಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ 0ಇಂದ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕೊಡ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಏನು ಮಾಡುತ್ತೆ ಅಂತಂದ್ರೆ, ಲೈಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು 0ಇಂದ 10 ವರೆಗೂ ಪ್ರಿಂಟ್ ಆಗಿದೆ. ಸೊ ಏನಪ್ಪ ಇದು ಈ ಥರ ಪ್ರಿಂಟ್ ಆಗ್ತಿದೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಫಸ್ಟ್ ಈಗ ಏನು ಮಾಡೋಣ ಅಂತಂದ್ರೆ, ಫಸ್ಟು ನಾನು ಇಲ್ಲಿ ಕಮೆಂಟ್ಸಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನಿಮಗೆ ಇಲ್ಲಿ ಒಂದು ಈಸಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಅಂತಂದ್ರೆ, ಇಲ್ಲಿರುವಂಥ ಇನಿಷಿಯಲೈಸೇಷನ್ ಏನು ಮಾಡಿದೀವಲ್ವ ಅದನ್ನ ಚೆಕ್ ಮಾಡುತ್ತೆ. ಐ ಇಸ್ ಈಕ್ವಲ್ ಟು ಎಲ್ಲಿದೆ, ಇಲ್ಲಿ 0ನಲ್ಲಿದೆ. ಸೊ ಐ ಇಸ್ ಈಕ್ವಲ್ ಟು 0, ಐ ವ್ಯಾಲ್ಯೂ ಏನಾಯಿತು 0 ಆಯಿತು. ಈಗ ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದ್ರೆ, ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂತಂದ್ರೆ, 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಸೊ ನಾವು ಫಾರ್ ಲೂಪ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ, ಫಾರ್ ಲೂಪ್ ಸಿಂಟೆಕ್ಸ್ ಕೂಡ ನೋಡಿದ್ವಿ, ಅಂಡ್ ಯಾವ ಥರ ಫಾರ್ ಲೂಪ್ನ ನಾವು ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಅಂಡ್ ಒನ್ ಮೋರ್ ಇದೆ ಇಲ್ಲಿ, ವಾಟ್ ಇಸ್ ದಿಸ್ ನೆಕ್ಸ್ಟೆಡ್ ಫಾರ್ ಲೂಪ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಪ್ಲೇಸ್ ಎ ಲೂಪ್ ಇನ್ಸೈಡ್ ಎನ್ ಅನದರ್ ಲೂಪ್. ಅಂತಂದ್ರೆ ಲೂಪ್ ಒಳಗಡೆ ಲೂಪ್ನ ಬರೆಯೋದು. ನೆಕ್ಸ್ಟೆಡ್ ಇಸ್ ನಥಿಂಗ್ ಬಟ್, ಈಗ ಒಂದು ಲೂಪ್ ಇದೆ, ಹೊರಗಡೆ ಒಂದು ಲೂಪ್ ಇದೆ, ಅದರೊಳಗಡೆ ನಾವು ಒಳಗಡೆ ಇನ್ನೊಂದು ಲೂಪ್ನ ಬರೀತೀವಿ. ದಿಸ್ ಇಸ್ ಕಾಲ್ಡ್ ಎಸ್, ಇದನ್ನ ನಾವು ನೆಕ್ಸ್ಟೆಡ್ ಫಾರ್ ಲೂಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಇನ್ನರ್ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಒನ್ ಟೈಮ್ ಫಾರ್ ಈಚ್ ಇಟರೇಷನ್ ಆಫ್ ದ ಔಟರ್ ಲೂಪ್. ಸೊ ಈ ಲೈನ್ನ ಮೀನಿಂಗ್ ಏನಂತ ಹೇಳ್ಬಿಟ್ಟು ನಾನು ನಿಮಗೆ ಕೋಡ್ನ ಬರೋದ್ಬಿಟ್ಟು ತೋರಿಸ್ತೀನಿ. ಸೊ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದ್ರೆ, ಈ ಪ್ಯಾಟರ್ನ ಪ್ರಿಂಟ್ ಮಾಡೋದಕ್ಕೆ ನಾನೀಗ ಒಂದು ಕೋಡ್ನ ಬರೀತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾವು ಕೋಡ್ನ ಬರೆಯೋದಾದ್ರೆ ಫಸ್ಟ್ ಏನು ಮಾಡ್ತೀವಿ, ನಾವು ಫಾರ್ ಬರೀತೀವಿ. ಫಾರ್ ಒಳಗಡೆ ಏನು ಮಾಡ್ತೀವಿ, ನಾರ್ಮಲಾಗಿ ಇಂಟ್ ಫಸ್ಟ್ ಏನು ಮಾಡ್ತೀವಿ, ಇನಿಷಿಯಲೈಸ್ ಮಾಡ್ತೀವಲ್ವಾ, ಐ ಇಸ್ ಈಕ್ವಲ್ ಟು ಎಲ್ಲಿಂದ, ಐ ಇಸ್ ಈಕ್ವಲ್ ಟು 1ಇಂದ ತಗೋತೀನಿ ನಾನು. ಆ್ಯಂಡ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್ ಲೈನಲ್ಲಿ ಲೈಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಎಷ್ಟಿದೆ ಇಲ್ಲಿ, 1 2 3 4 5 ಫಸ್ಟ್ 5 ಅಲ್ವಾ. ಸೊ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ ಐ ಪ್ಲಸ್ ಪ್ಲಸ್ ಅಲ್ವಾ. ಸೊ ಇದಕ್ಕೆಲ್ಲ ನಾವು ಮುಂಚೆ ಏನು ಮಾಡೋಣ ಅಂತಂದ್ರೆ, ಒಂದು ಇಂಟ್ ನಮ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಇಂಟ್ ನಮ್ ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ, ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಬಂದು ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಮ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಒಂದು ಲೂಪ್ನ ಹೊರಗಡೆ ಬರೆದ್ವಿ. ಈಗ ಏನು ಮಾಡ್ಬೇಕಂದ್ರೆ, ನಾವು ಇನ್ನೊಂದು ಲೂಪ್ನ ಇನ್ಸೈಡ್ ಲೂಪ್ ಬರೀಬೇಕು. ಸೊ ಇನ್ಸೈಡ್ ಲೂಪ್ ಯಾವ ಥರ ಬರೀತೀವಿ ಅಂತಂದ್ರೆ, ಫಾರ್ ಜೆ ಇಸ್ ಈಕ್ವಲ್ ಟು 0 ಇಂದ ಬೇಡ 1 ಇಂದ ತಗೊಳ್ಳೋಣ. ಆ್ಯಂಡ್ ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಐ ಜೆ ಪ್ಲಸ್ ಪ್ಲಸ್. ಆ್ಯಂಡ್ ಇದ್ರೊಳಗಡೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಪ್ರಿಂಟ್ ಮಾಡ್ತೀನಿ. ಏನನ್ನ ಪ್ರಿಂಟ್ ಮಾಡ್ತೀನಿ, ನಾನು ಏನು ಪ್ರಿಂಟ್ ಮಾಡಬೇಕು, ಸ್ಟಾರ್ನ ಪ್ರಿಂಟ್ ಮಾಡಬೇಕು ಅಲ್ವಾ. ಸೊ ನಾನೀಗ ಇದನ್ನ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಓಕೆ, ಯಾವ ಥರ ನನ್ನನ್ನು ಈಗ ನೀವು ಕೇಳ್ಬೋದು, ಸೊ ಏನಪ್ಪ ಇದು ಈಗ ನೀವು ನನ್ನ ಕೇಳ್ಬೋದು, ಏನಪ್ಪ ಇದು ಬರ್ದಿರೋ ಪ್ಯಾಟರ್ನ್ ನೋಡಿದ್ರೆ ಈ ಥರ ಐತೆ, ಬಟ್ ನಮ್ಗೆ ಇಲ್ಲಿ ಬಂದಿರೋ ಔಟ್ಪುಟ್ ನೋಡಿದ್ರೆ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ಎಲ್ಲೇನಿದೆ ಅಲ್ವಾ, ಎಲ್ಲೇನ ತೆಗಿತೀನಿ. ಎಲ್ಲೇನ ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ, ಜಸ್ಟ್ ಓಕೆ ಇಲ್ಲೊಂದು ಸ್ಪೇಸ್ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ, ಇದ್ರೊಳಗಡೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಾನು ಒಂದು ಎಲ್ ಎನ್ ಫಂಕ್ಷನ್ ಹಾಕ್ಬಿಟ್ಟು ರನ್ ಮಾಡ್ತೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಏನು ಬರ್ದಿದ್ದೀನಿ, ಫಸ್ಟ್ ಲೈನಲ್ಲಿ ಏನು 1 ಸ್ಟಾರ್ ಪ್ರಿಂಟ್ ಆಗಿದೆ, ಸೆಕೆಂಡ್ ಲೈನಲ್ಲಿ 2 ಸ್ಟಾರ್ ಪ್ರಿಂಟ್ ಆಗಿದೆ, ಥರ್ಡ್ ಲೈನಲ್ಲಿ 3 ಸ್ಟಾರ್ ಪ್ರಿಂಟ್ ಆಗಿದೆ, 4 ಲೈನಲ್ಲಿ 4 ಸ್ಟಾರ್ ಪ್ರಿಂಟ್ ಆಗಿದೆ, ಆ್ಯಂಡ್ 5th ಲೈನಲ್ಲಿ 5th ಸ್ಟಾರ್ ಪ್ರಿಂಟ್ ಆಗಿದೆ. ಇದು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನನ್ನ ಕೇಳೋದ್ರೆ, ನಾನು ಏನು ಮಾಡ್ತೀನಿ ಅಂತಂದ್ರೆ, ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ಏನಾಗುತ್ತೆ, ಇಂಟ್ ನಮ್ ಇಸ್ ಈಕ್ವಲ್ ಟು 5 ಅಲ್ವಾ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿದ್ದೀವಿ. ಆ ವೇರಿಯಬಲ್ ನೇಮ್ ಬಂದ್ಬಿಟ್ಟು ನಮ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ, ಅಂದರೆ ನಂಬರ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಅದ್ರ ವ್ಯಾಲ್ಯೂ ಏನಿದೆ 5 ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಸೊ ಈಗ ನಾವೇನು ಮಾಡಿದ್ದೀವಿ ಅಂತಂದರೆ, ಫಾರ್ ಲೂಪ್ ತೊಗೊಂಡಿದ್ದೀವಿ. ಫಾರ್ ಲೂಪ್ ಒಳಗಡೆ ಒಂದು ಐನ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡಿದ್ದೀವಿ. ಸೊ ಐ ವ್ಯಾಲ್ಯೂ ಏನಿದೆ ಫಸ್ಟ್ 1 ಅಂತ ಹೇಳ್ಬಿಟ್ಟು ಇದೆ ಅಲ್ವಾ. ಈಗ ನೆಕ್ಸ್ಟ್ ಅಂತಂದ್ರೆ, ಈಗ ಏನು ಮಾಡುತ್ತೆ, 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಲ್ವಾ. 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಸೊ ಕಂಡೀಷನ್ ಏನಿದೆ, ಟ್ರೂ ಇದೆ. ಈಗ ಏನಾಗುತ್ತೆ, ನಾನು ಅವಾಗಲೇ ಹೇಳ್ದಂಗೆ ಒಳಗಡೆ ಇರೋ ಕೋಡ್ ಒಳಗಡೆ ಹೋಗುತ್ತೆ. ಲೈಕ್ ಒಳಗಡೆ ಏನಿದೆ ಆ ಕೋಡ್ ಒಳಗಡೆ ಹೋಗುತ್ತೆ.
ಇಲ್ಲಿ ಐ ಪ್ಲಸ್ ಪ್ಲಸ್ ಅನ್ನೋದು ಈಗಲೂ ಎಕ್ಸಿಕ್ಯೂಟ್ ಆಗಲ್ಲ, ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ. ಸೊ ಫಸ್ಟ್ ಏನಾಗುತ್ತೆ, ಈ ಒಳಗಡೆ ಇರೋ ಕೋಡ್ ಒಳಗಡೆ ಬರುತ್ತೆ. ಒಳಗಡೆ ಏನಿದೆ, ಇನ್ನೊಂದು ಫಾರ್ ಲೂಪ್ ಇದೆ. ಸೊ ಈಗ ಏನು ಮಾಡ್ಬೇಕಂತಂದ್ರೆ ಈ ಫಾರ್ ಲೂಪ್ನ ಎಕ್ಸಿಕ್ಯೂಟ್ ಮಾಡಬೇಕು. ಈ ಫಾರ್ ಲೂಪ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತಂದ್ರೆ, ಈಗ ಏನು ಮಾಡುತ್ತೆ, ಜೆ ಇಸ್ ಈಕ್ವಲ್ ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಜೆ ವ್ಯಾಲ್ಯೂ ಬಂದ್ಬಿಟ್ಟು 1 ಇದೆ. ಅಂಡ್ ಒನ್ ಮೋರ್ ಚೆಕ್ ಮಾಡುತ್ತೆ, ಜೆ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐ ಅಲ್ವಾ. ಜೆ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐ ಅಂತಂದ್ರೆ ಜೆ ವ್ಯಾಲ್ಯೂ ಏನು 1 ಅಲ್ವಾ. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐ ವ್ಯಾಲ್ಯೂ ಏನಿದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಐ ವ್ಯಾಲ್ಯೂ ಏನಿದೆ, ಐ ವ್ಯಾಲ್ಯೂ ಕೂಡ 1 ಇದೆ ಅಲ್ವಾ. ಸೊ ಈಗ ಏನು ಮಾಡುತ್ತೆ ಅಂದ್ರೆ 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಕಂಡೀಷನ್ ಇಸ್ ಟ್ರೂ. ಇವೆರಡೂ ಕೂಡ ಕಂಡೀಷನ್, ಇದು ಕೂಡ ಕಂಡೀಷನ್ ಟ್ರೂ ಆಗಿದೆ ಅಂತಂದ್ರೆ ಅವಾಗ ಏನು ಮಾಡಬೇಕು, ನಾನು ಅವಾಗಲೇ ಹೇಳ್ದಂಗೆ ಇದ್ರ ಒಳಗಡೆ ಏನಿದೆ ಆ ಕೋಡ್ ಒಳಗಡೆ ಹೋಗ್ಬೇಕಲ್ವಾ. ಇದ್ರೊಳಗಡೆ ನಾನು ಏನು ಮಾಡಿದ್ದೀನಿ, ಈ ಸ್ಟಾರ್ನ ಪ್ರಿಂಟ್ ಮಾಡಿದ್ದೀನಿ ಅಲ್ವಾ. ಸೊ ಈಗ 1 ಈಸ್ ಲೈಕ್ ಜೆ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐ ಕೂಡ ಕಂಡೀಷನ್ ಟ್ರೂ ಆಗಿದೆ. ಈಗ ಏನು ಮಾಡಬೇಕು, ಸ್ಟಾರ್ನ ಪ್ರಿಂಟ್ ಮಾಡಬೇಕು. ಸೊ ಈ ಲೈನಲ್ಲಿ ಏನು ಮಾಡುತ್ತೆ ಅಂತಂದ್ರೆ ನಮ್ಮ ಪ್ರಿಂಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಒಂದು ಸ್ಟಾರ್ನ ಪ್ರಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಜೆ ಪ್ಲಸ್ ಪ್ಲಸ್ ಒಳಗಡೆ ಇರೋಂಥ ಲೂಪ್ದು ಅಪ್ಡೇಷನ್ ಆಗಬೇಕು, ನಾನು ಅವಾಗಲೇ ಹೇಳಿರ್ತಾರ. ಸೊ ಈಗ ಏನಾಗಬೇಕಂತಂದ್ರೆ ಇದು ಎಕ್ಸಿಕ್ಯೂಟ್ ಆದ್ಮೇಲೆ ಏನು ಮಾಡ್ಬೇಕಂದ್ರೆ ಇದು ಪ್ಲಸ್ ಪ್ಲಸ್ ಆಗಬೇಕು. ಸೊ ಇದು ಪ್ಲಸ್ ಪ್ಲಸ್ ಆದಾಗ ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಜೆ ವ್ಯಾಲ್ಯೂ ಏನಾಯ್ತು, ಜೆ ವ್ಯಾಲ್ಯೂ 2 ಆಯ್ತಲ್ವಾ. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಇದು ಕರೆಕ್ಟಾ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕರೆಕ್ಟಾ. ಸೊ ಇದೇನಿದು ಫಾಲ್ಸ್ ಅಲ್ವಾ, ಕಂಡೀಷನ್ ಈಸ್ ಫಾಲ್ಸ್. ಜೆ ವ್ಯಾಲ್ಯೂ 2 ಆಗಿದೆ ಅಂಡ್ ಐ ವ್ಯಾಲ್ಯೂ ಬಂದ್ಬಿಟ್ಟು ಏನಿದೆ, ಐ ವ್ಯಾಲ್ಯೂ ಕೂಡ 1 ಇದೆ. ಐ ವ್ಯಾಲ್ಯೂ ಇನ್ನೂ ಅಪ್ಡೇಷನ್ ಆಗಿಲ್ಲ, ಯಾಕಂತಂದ್ರೆ ನಾವು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿದ್ದಂಗೆ ನಾವು ಫಸ್ಟ್ ಇದನ್ನ ನಾವು ಅಪ್ಡೇಟ್ ಮಾಡ್ಕೋಬೇಕು, ಜೆ ವ್ಯಾಲ್ಯೂನ ಫಸ್ಟ್ ಅಪ್ಡೇಟ್ ಮಾಡ್ಕೋಬೇಕಲ್ವಾ. ಸೊ ಈಗ ಏನಿದೆ, ಜೆ ವ್ಯಾಲ್ಯೂ 2 ಇದೆ, ಐ ವ್ಯಾಲ್ಯೂ 1 ಇದೆ. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ದಿಸ್ ಇಸ್ ಫಾಲ್ಸ್ ಅಲ್ವಾ. ಈಗ ಏನಾಗುತ್ತೆ ಅಂತಂದ್ರೆ ಈ ಲೂಪ್ ಬಂದ್ಬಿಟ್ಟು ಎಂಡ್ ಆಗುತ್ತೆ, ಈ ಲೂಪ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ನಾವು ಇಲ್ಲಿ ನಮಗೆ ಒಂದು ಸ್ಟಾರ್ನ ಪ್ರಿಂಟ್ ಮಾಡಿತ್ತು. ಪ್ರಿಂಟ್ ಆದ್ಮೇಲೆ ನಾನು ಏನಪ್ಪ ಇದು ಏನು ಬರ್ದಿಲ್ಲ, ಏನು ಬರೀ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಖಾಲಿ ಬಿಟ್ಟಿದ್ದೇನೆ ಅಂದ್ರೆ, ನೀವು ಈ ತರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಬರೆದ್ಬಿಟ್ಟು ಖಾಲಿ ಬಿಟ್ರೆ ಇದು ನೆಕ್ಸ್ಟ್ ಲೈನ್ ಲೈಕ್ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ ಅಷ್ಟೇ, ಇನ್ನೇನು ಪ್ರಿಂಟ್ ಮಾಡೋದಿಲ್ಲ. ಆಕ್ಚುಲಿ ಒಳಗಡೆ ನೀವೇನು ಬರ್ದಿಲ್ಲ ಅಂದ್ರೆ ಇಲ್ಲಿ ಎಲ್ ಅಂತ ಏನಿದೆ ಅಲ್ವಾ, ನಾನು ಆಲ್ರೆಡಿ ಹೇಳ್ದಂಗೆ ಎಲ್ ಇಸ್ ನಥಿಂಗ್ ಬಟ್ ನ್ಯೂ ಲೈನ್. ಸೊ ನಾವು ಯಾವಾಗ ಬರೀ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅಂತ ಹೇಳ್ಬಿಟ್ಟು ಬರೋದು ಬಿಡ್ತೀವಿ, ಅವಾಗ ಅದೇನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, ಏನು ಕೂಡ ಪ್ರಿಂಟ್ ಮಾಡೋದಿಲ್ಲ. ಸೊ ಈಗ ಏನ್ ಮಾಡುತ್ತೆ ಅಂತಂದ್ರೆ ಇದಾಯ್ತಾ, ಒನ್ ಸ್ಟಾರ್ನ ಪ್ರಿಂಟ್ ಮಾಡಿದೆ, ಔಟ್ಪುಟ್ನ ತೋರಿಸೋದಾದ್ರೆ ಸೊ ಒನ್ ಸ್ಟಾರ್ನ ಪ್ರಿಂಟ್ ಮಾಡಿದೆ ಅಂಡ್ ನೆಕ್ಸ್ಟ್ ಲೈನ್ಗೆ ಈಗ ಹೋದೆ. ನೆಕ್ಸ್ಟ್ ಲೈನ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಸಾರಿ, ಓಕೆ, 1 ಮಿನಿಟ್. ಈಗ ನೆಕ್ಸ್ಟ್ ಲೈನ್ಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಈಗ ನೆಕ್ಸ್ಟ್ ಏನಾಗಬೇಕಂದ್ರೆ ಈ ಲೂಪ್ ಎಂಡ್ ಆಯ್ತು, ಈ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಲೈನ್ಗೆ ಹೋಗಿದೆ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಐ ಪ್ಲಸ್ ಪ್ಲಸ್ ಮಾಡಬೇಕು. ಅವಾಗಲೇ ಜೆ ಪ್ಲಸ್ ಪ್ಲಸ್ ಮಾಡಿದ್ವಿ, ಈ ಲೂಪ್ ಎಂಡ್ ಆಗಿದೆ. ಸೊ ಈಗ ಏನು ಮಾಡ್ಬೇಕಂತಂದ್ರೆ ಐ ಪ್ಲಸ್ ಪ್ಲಸ್ ಮಾಡಬೇಕು. ಸೊ ಐ ಪ್ಲಸ್ ಪ್ಲಸ್ ಮಾಡಿದಾಗ ಐ ವ್ಯಾಲ್ಯೂ ಏನಾಯ್ತು, ಐ ಪ್ಲಸ್ ಪ್ಲಸ್ ನಾವು ಯಾವಾಗ ಮಾಡ್ತೀವಿ ಅವಾಗ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಇತ್ತು ಅಲ್ವಾ. ಐ ಪ್ಲಸ್ ಪ್ಲಸ್ ಮಾಡಿದಾಗ ಐ ವ್ಯಾಲ್ಯೂ ಏನಾಯ್ತು, 2 ಆಯ್ತು. ಸೊ ಈಗ ಏನು ಮಾಡುತ್ತೆ ಅಂದ್ರೆ ಮತ್ತೆ ನಾವು ಕಂಡೀಷನ್ ಚೆಕ್ ಮಾಡ್ತೀವಿ, ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಮ್ ಅಲ್ವಾ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಕರೆಕ್ಟ್ ಇದೆ ಅಲ್ವಾ. ಸೊ ಈ ಕಂಡೀಷನ್ ಟ್ರೂ ಆಗಿದೆ ಅಂತಂದ್ರೆ ನಾವೇನ್ ಮಾಡಬೇಕು, ನೆಕ್ಸ್ಟ್ ನಾವು ಕೋಡ್ ಬೇಸ್ ಒಳಗಡೆ ಹೋಗಬೇಕು, ನಮ್ಮ ಒಳಗಡೆ ಇರೋ ಕೋಡ್ ಒಳಗಡೆ. ಸೊ ಒಳಗಡೆ ಇರೋ ಕೋಡ್ ಒಳಗಡೆ ಏನಾಗುತ್ತೆ, ಜೆ ವ್ಯಾಲ್ಯೂ ಏನಾಯ್ತು. ಈಗ ಮತ್ತೆ ನೀವು ಕೇಳ್ಬೋದು, ಈಗ ಜೆ ವ್ಯಾಲ್ಯೂ ಏನಿದೆ 1 ಇದೆ. ಈಗ ನಾನು ಕೇಳ್ಬೋದು ನೀವು, ಅಲ್ಲ ಅವಾಗಲೇ ಜೆ ವ್ಯಾಲ್ಯೂ ಬಂದ್ಬಿಟ್ಟು 2 ಇತ್ತು, ಈಗ ಯಾವ ತರ 1 ಆಯ್ತು ಅಂತ ಹೇಳ್ಬಿಟ್ಟು ನೀವು 1 ಆಗಿದೆ ಅಂತ ಹೇಳ್ಬಿಟ್ಟು ಕೊಡೋದಾದ್ರೆ, ಯಾವಾಗ ಲೂಪ್ ಬ್ರೇಕ್ ಆಗುತ್ತೆ ಗಾಯ್ಸ್, ಯಾವಾಗ ಲೂಪ್ ಬ್ರೇಕ್ ಆಗ್ಬಿಟ್ಟು ಮತ್ತೆ ಯಾವಾಗಲೇ ಬ್ರೇಕ್ ಆಗುತ್ತೆ ಅಲ್ವಾ. ಸೊ ಮತ್ತೆ ಇಲ್ಲಿ ಔಟ್ಸೈಡ್ ಲೂಪ್ ಏನಾದ್ರು ಇನ್ಕ್ರಿಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇನ್ಸೈಡ್ ಲೂಪ್ ಬಂದ್ಬಿಟ್ಟು ಮತ್ತೆ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಏನೇಳಿ ಔಟ್ಸೈಡ್ ಲೂಪ್ ಏನಾದ್ರು ಲೈಕ್ ನಾವು ಅಪ್ಡೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಒಳಗಡೆ ಇರುವಂತ ಲೂಪ್ ಬಂದ್ಬಿಟ್ಟು ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ಇಟ್ಸ್ ಆಲ್ರೆಡಿ ಲೂಪ್ ಬಂದ್ಬಿಟ್ಟು ಬ್ರೇಕ್ ಆಗಿದೆ, ಬ್ರೇಕ್ ಆದ್ಮೇಲೆ ನಾವು ಔಟ್ಸೈಡ್ ಲೂಪಿಗೆ ಹೋಗಿರೋದು, ಅದರಿಂದ ಇನ್ಸೈಡ್ ಲೂಪ್ ಬಂದ್ಬಿಟ್ಟು ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಜೆ ವ್ಯಾಲ್ಯೂ ಏನಾಯ್ತು, 1 ಆಯ್ತು. ಸೊ ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಐ ಅಲ್ವಾ. ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಐ ವ್ಯಾಲ್ಯೂ ಏನಿದೆ 2 ಇದೆ. ಸೊ 1 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಬಂದ್ಬಿಟ್ಟು ಕಂಡೀಷನ್ ಇಸ್ ಟ್ರೂ. ಈಗ ಏನ್ ಮಾಡ್ಬೇಕು, ನಮಗೆ ಒಳಗಡೆ ಕೋಡಿಗೆ ಹೋಗ್ಬಿಟ್ಟು ಸ್ಟಾರ್ನ ಪ್ರಿಂಟ್ ಮಾಡಬೇಕು. ಸೊ 1 ಸ್ಟಾರ್ನ ಪ್ರಿಂಟ್ ಮಾಡಾಯ್ತು. 1 ಸ್ಟಾರ್ನ ಪ್ರಿಂಟ್ ಮಾಡಾದ್ಮೇಲೆ ಸೊ ಈಗ ಏನ್ ಮಾಡುತ್ತೆ, ಸ್ಟಾರ್ನ ಪ್ರಿಂಟ್ ಮಾಡಿತ್ತು, ಜೆ ವ್ಯಾಲ್ಯೂನ ಪ್ಲಸ್ ಪ್ಲಸ್ ಮಾಡುತ್ತೆ. ನಮ್ಗೆ ಎಲ್ಲರಿಗೂ ಗೊತ್ತು ಯಾವಾಗ ಸ್ಟಾರ್ನ ಪ್ರಿಂಟ್ ಮಾಡುತ್ತೆ, ನಂತರ ಏನ್ ಮಾಡುತ್ತೆ, ಅಪ್ಡೇಟ್ ಮಾಡುತ್ತೆ. ಜೆ ವ್ಯಾಲ್ಯೂ ಏನಾಯ್ತು, 2 ಆಯ್ತು. ಸೊ ಈಗ ಏನ್ ಮಾಡುತ್ತೆ ಅಂತಂದ್ರೆ ನೆಕ್ಸ್ಟ್ ಈಗ ಏನ್ ಮಾಡುತ್ತೆ ಅಂತಂದ್ರೆ ಈಗ ಏನಾಯ್ತು ಅಂದ್ರೆ ಈಗ ಜೆ ವ್ಯಾಲ್ಯೂ ಏನಾಗಿದೆ ಅಂದ್ರೆ ಈಗ ಈ ಸ್ಟಾರ್ ಪ್ರಿಂಟ್ ಆಗಿದೆ, ಈ ಫಸ್ಟ್ ಸ್ಟಾರ್ ಏನ್ ಕಾಣ್ತಿದೆ ಅಲ್ವಾ, ಈ ಸ್ಟಾರ್ ಪ್ರಿಂಟ್ ಆಗಿದೆ. ಈಗ ಏನ್ ಮಾಡುತ್ತೆ ಅಂತಂದ್ರೆ ನೆಕ್ಸ್ಟ್ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಏನೀಗ ನೆಕ್ಸ್ಟ್ ಈಗ ಜೆ ವ್ಯಾಲ್ಯೂ ಏನಾಯ್ತು, 2 ಆಯ್ತಲ್ವಾ. ಇಸ್ 2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕರೆಕ್ಟ್ ಅಲ್ವಾ. ದಿಸ್ ಇಸ್ ಆಲ್ಸೋ ದಿಸ್ ಕಂಡೀಷನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಎರಡರಲ್ಲಿ ಒಂದಾದ್ರೂ ಕೂಡ ಇದೆ, ಲೈಕ್ ಲೆಸ್ ದೆನ್ ಆಗಿಲ್ಲ ಅಂತಂದ್ರೆ ಈಕ್ವಲ್ ಇದೆ, 2 ಈಕ್ವಲ್ ಟು 2 ಇದೆ. ಸೊ ಈಗ ಏನಾಗಬೇಕು, ಮತ್ತೆ ಈಗ ಜೆ ಅಪ್ಡೇಟ್ ಆಗಿದೆ, ಜೆ ವ್ಯಾಲ್ಯೂ 2 ಆಗಿದೆ, 2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕಂಡೀಷನ್ ಇಸ್ ಟ್ರೂ. ಆಫ್ಟರ್ ದಟ್ ಈಗ ಏನ್ ಮಾಡಬೇಕು, ಮತ್ತೆ ಒಂದು ಸ್ಟಾರ್ನ ಪ್ರಿಂಟ್ ಮಾಡಬೇಕು. ಸೊ ಈಗ ಏನ್ ಮಾಡುತ್ತೆ ಅಂತಂದ್ರೆ ಸೆಕೆಂಡ್ ಸ್ಟಾರ್ನ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಮಾಡಾದ್ಮೇಲೆ ಏನ್ ಮಾಡುತ್ತೆ ಅಂತ ಮತ್ತೆ ಈಗ ಜೆ ಪ್ಲಸ್ ಪ್ಲಸ್ ಮಾಡುತ್ತೆ. ಜೆ ಪ್ಲಸ್ ಪ್ಲಸ್ ಮಾಡಿದಾಗ ಜೆ ವ್ಯಾಲ್ಯೂ ಏನಾಯ್ತು, 3 ಆಯ್ತು. ಸೊ ಈಗ ಏನ್ ಮಾಡುತ್ತೆ ಅಂದ್ರೆ ಜೆ ವ್ಯಾಲ್ಯೂ 3 ಆಗಿದೆ, ಇಸ್ 3 ಇಸ್ ಲೆಸ್ ದೆನ್ ಆಗಿಬಿಟ್ಟು 2 ಕಂಡೀಷನ್ ಇಸ್ ಫಾಲ್ಸ್. ಅವಾಗ ಏನ್ ಮಾಡುತ್ತೆ, ಈ ಲೂಪ್ ಬ್ರೇಕ್ ಆಗುತ್ತೆ. ಈ ಲೂಪ್ ಬ್ರೇಕ್ ಆದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಸೊ 2 ಸ್ಟಾರ್ಸ್ ಪ್ರಿಂಟ್ ಆಗಿದೆ, ಇಲ್ಲೂ ಕೂಡ 2 ಸ್ಟಾರ್ಸ್ ಪ್ರಿಂಟ್ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಸೊ ಈ ಲೈನ್ಗೆ ಬಂತು ನೆಕ್ಸ್ಟ್ ಲೈನ್ಗೆ. ಸೊ ಈಗ ನೆಕ್ಸ್ಟ್ ಲೈನ್ಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಏನ್ ಮಾಡುತ್ತೆ ಅಂದ್ರೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಸೊ ಇದು ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಈಗ ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಐ ಪ್ಲಸ್ ಪ್ಲಸ್ಗೆ ಹೋಗಬೇಕು. ಐ ವ್ಯಾಲ್ಯೂ ಏನಿತ್ತು, 2 ಇತ್ತಲ್ವಾ.
ಸೊ ಈಗ 2 ಇತ್ತು, 2ನ ಇನ್ಕ್ರಿಮೆಂಟ್ ಮಾಡಿದ್ರೆ ಏನಾಗುತ್ತೆ 3 ಆಯಿತು. ಸೊ ಈಗ i = 3 ಇದೆ. ಇಸ್ 3 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಇಸ್ ಟ್ರೂ. ಸೊ ಅವಾಗ ಏನು ಮಾಡುತ್ತೆ ಅಂತಂದ್ರೆ ಇದ್ರೊಳಗಡೆ ಬರುತ್ತೆ. ಇದ್ರೊಳಗಡೆ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದ್ರೆ ಜೆ ವ್ಯಾಲ್ಯೂ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾನು ಆವಾಗಲೇ ಹೇಳಿದೆ, ಯಾವಾಗ ನಾವು ಔಟ್ಸೈಡ್ ಲೂಪ್‌ಗೆ ಹೋಗ್ತೀವಿ, ಇನ್ಸೈಡ್ ಲೂಪ್ ಬ್ರೇಕ್ ಆದ್ಮೇಲೆ ನಾವು ಔಟ್ಸೈಡ್ ಲೂಪ್‌ಗೆ ಹೋಗ್ತೀವಿ. ಯಾವಾಗ ಲೂಪ್ ಬ್ರೇಕ್ ಆಗುತ್ತೆ ಅವಾಗ ನಾವು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಜೆ ವ್ಯಾಲ್ಯೂ ಏನಾಯಿತು 1 ಆಯಿತು. ಸೊ ಈಸ್ 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು i ವ್ಯಾಲ್ಯೂ ಏನಾಯಿತು 3. ಸೊ ಈಸ್ 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಕಂಡೀಷನ್ ಇಸ್ ಟ್ರೂ. ಈಗ ಏನು ಮಾಡಬೇಕು ನಾವು? 1 ಸ್ಟಾರ್‌ನ ಪ್ರಿಂಟ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು 1 ಸ್ಟಾರ್ ಪ್ರಿಂಟ್ ಆಗಿದೆ ಥರ್ಡ್ ಲೈನಲ್ಲಿ. ಸೊ ಈಗ ಏನು ಮಾಡುತ್ತೆ ಅಂತಂದ್ರೆ ಜೆ ವ್ಯಾಲ್ಯೂ ಮತ್ತೆ ಅಪ್ಡೇಟ್ ಆಗುತ್ತೆ. ಸೊ 2 ಆಗುತ್ತೆ ಜೆ ವ್ಯಾಲ್ಯೂ. 2 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಎಸ್ ಕಂಡೀಷನ್ ಇಸ್ ಟ್ರೂ. ಅವಾಗ ಏನಾಗುತ್ತೆ ಈ ಸೆಕೆಂಡ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಸೆಕೆಂಡ್ ಏನು ಸ್ಟಾರ್ ಕಾಣ್ತಿದೆಯಲ್ವಾ, ಲೈಕ್ ದಿಸ್ ಒನ್ ಏನ್ ಕಾಣ್ತಿದೆಯಲ್ವಾ ಅದು ಪ್ರಿಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಜೆ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ. ಸೊ ಈಗ ವಾಟ್ ಇಸ್ ದಿಸ್? ಜೆ ವ್ಯಾಲ್ಯೂ ಏನಿತ್ತು 3 ಆಯಿತು. ಸೊ 3 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಎಸ್ ಕಂಡೀಷನ್ ಇಸ್ ಟ್ರೂ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇದು ಕೂಡ ಪ್ರಿಂಟ್ ಆಗುತ್ತೆ. ಈಗ ಥರ್ಡ್ ಲೈನಲ್ಲಿ ಏನು ಪ್ರಿಂಟ್ ಆಯಿತು? 3 ಸ್ಟಾರ್ಸ್ ಪ್ರಿಂಟ್ ಆಯ್ತಲ್ವಾ. ಈಗ ಏನು ಮಾಡುತ್ತೆ ಅಂತಾರೆ ಮತ್ತೆ ನೆಕ್ಸ್ಟ್ ಏನು ಮಾಡುತ್ತೆ? ಜೆ ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ. ಸೊ ಅವಾಗ ಜೆ ವ್ಯಾಲ್ಯೂ ಏನಾಯಿತು 4 ಆಯಿತು. ಈಸ್ 4 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಕಂಡೀಷನ್ ಇಸ್ ಫಾಲ್ಸ್ ಅಲ್ವಾ. ಸೊ ಅವಾಗ ಏನಾಗುತ್ತೆ ಈ ಲೂಪ್ ಬ್ರೇಕ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಲೈನ್ ಪ್ರಿಂಟ್ ಮಾಡುತ್ತೆ ಆ್ಯಂಡ್ ಇಲ್ಲಿ ಬರುತ್ತೆ. ಸೊ ಅದೇ ಥರ ಬಂದ್ಬಿಟ್ಟು ಇಲ್ಲಿ 5 ಲೈನ್ಸ್‌ನು ಕೂಡ ಎಕ್ಸಿಕ್ಯೂಟ್ ಮಾಡಿರುವಂಥದ್ದು. ಎಂತಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಈ ಔಟರ್ ಲೂಪ್ ಏನ್ ಮಾಡುತ್ತೆ ಅಂತಂದ್ರೆ ರೋಸ್‌ನ ಪ್ರಿಂಟ್ ಮಾಡುತ್ತೆ. ಇನ್ನರ್ ಲೂಪ್ ಏನ್ ಮಾಡುತ್ತೆ ಅಂತಂದ್ರೆ ಕಾರ್ನರ್‌ನ ಪ್ರಿಂಟ್ ಮಾಡುತ್ತೆ. ಸೊ ಕಾರ್ನರ್ ಅಲ್ಲ ಕಾಲಮ್‌ನ ಪ್ರಿಂಟ್ ಮಾಡುತ್ತೆ. ಸೊ ಈಗೇನ್ ಮಾಡೋಣ ಅಂತಂದ್ರೆ ಈಗ ಅದೇ ತರ ಅಪ್ಡೇಟ್ ಆಯ್ತು. ನೆಕ್ಸ್ಟ್ i ವ್ಯಾಲ್ಯೂ 4 ಆಯ್ತು. ಈಗ ನೆಕ್ಸ್ಟ್ ಅನ್ಕೊಳ್ಳಿ i ವ್ಯಾಲ್ಯೂ 5 ಆಯ್ತು. ಈಗ 5 ವರೆಗೂ ಪ್ರಿಂಟ್ ಮಾಡಿದೆ. ಈಗೇನ್ ಮಾಡೋಣ ಅಂತಂದ್ರೆ 5 ಟೈಮ್ಸ್ ಪ್ರಿಂಟ್ ಆಯ್ತು. ಈಗ ನೆಕ್ಸ್ಟ್ ಅನ್ಕೊಳ್ಳಿ ಈ ಏನು ಲೂಪ್ ಇದೆ ಅಲ್ವಾ ಒಳಗಡೆ ಲೂಪ್ ಎಂಡ್ ಆಗಿದೆ. ಈಗ ನೆಕ್ಸ್ಟ್ ಜೆ ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ. 5 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಆಗಿದೆ. ಸೊ ಇಲ್ಲಿ 5 ಟೈಮ್ಸ್ ಪ್ರಿಂಟ್ ಆಗಿದೆ. ಪ್ರಿಂಟ್ ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಜೆ ವ್ಯಾಲ್ಯೂ ಏನಾಯ್ತು 6 ಆಯ್ತು. ಈ 6 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಫಾಲ್ಸ್ ಅಲ್ವಾ. ಸೊ ಅವಾಗ ಏನಾಯ್ತು ಈ ಇನ್ನರ್ ಲೂಪ್ ಬ್ರೇಕ್ ಆಯ್ತು ಅಂಡ್ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ನೆಕ್ಸ್ಟ್ ಲೈನ್ಗೆ ಹೋದ್ಮೇಲೆ ಏನ್ ಮಾಡುತ್ತೆ ಇಲ್ಲಿ ಚೆಕ್ ಮಾಡುತ್ತೆ. ಸೊ ಈಗ ಏನ್ ಮಾಡುತ್ತೆ i ವ್ಯಾಲ್ಯೂ ಏನಾಯ್ತು 6 ಆಯ್ತು. 6 ಆದಾಗ ಏನ್ ಮಾಡ್ತಾರೆ ಈಗ ಮತ್ತೆ ಚೆಕ್ ಮಾಡುತ್ತೆ. ಈ 6 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಮ್ ವ್ಯಾಲ್ಯೂ ಏನಿತ್ತು ಏನಪ್ಪಾ ಅಂತಂದ್ರೆ ಈಸ್ 6 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಟ್ರೂನೋ ಫಾಲ್ಸು? ಫಾಲ್ಸ್ ಅಲ್ವಾ. ನಮಗೆ ಗೊತ್ತು ನಮ್ ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ. ಸೊ ಯಾವಾಗ ಇಲ್ಲಿ i ಪ್ಲಸ್ ಪ್ಲಸ್ ಆಗ್ಬಿಟ್ಟು 6 ಹೋಗುತ್ತೋ ಇಟ್ ಮೀನ್ಸ್ ದ ಕಂಡೀಷನ್ ಇಸ್ ಫಾಲ್ಸ್ ಅಲ್ವಾ. ಅವಾಗ ಏನಾಗುತ್ತೆ ಅಂತಂದ್ರೆ ದೀಸ್ ಔಟರ್ ಲೂಪ್ ಏನಿದೆ, ಸೊ ಇದನ್ನ ತೆಗೆದುಬಿಡ್ತೀನಿ. ಸೊ ಈ ಔಟರ್ ಲೂಪ್ ಏನಿದೆ, ಈ ಫಾರ್ ಲೂಪ್ ಔಟರ್ ಲೂಪ್ ಏನಿದೆ ಇದು ಕೂಡ ಎಂಡ್ ಆಗುತ್ತೆ. ಸೊ ಅವಾಗ ಒಳಗಡೆ ಲೂಪ್ ಮುಂಚೆನೇ ಎಂಡ್ ಆಗಿರುತ್ತೆ. ಸೊ ಔಟರ್ ಲೂಪ್ ಕೂಡ ಎಂಡ್ ಆಗುತ್ತೆ. ಅಂಡ್ ಈಗ ನಮ್ಮ ಈ ಕಂಟ್ರೋಲ್ ಏನು ಎಕ್ಸಿಕ್ಯೂಟ್ ಮಾಡ್ತಾ ಇರೋದಲ್ಲ ಕೋಡು ಏನು ಪಾಯಿಂಟರ್ ಏನಿದೆ ಅದು ಬಂದ್ಬಿಟ್ಟು ಲೂಪ್ ಇಂದ ಹೊರಗಡೆ ಬರುತ್ತೆ. ಸೊ ಈ ತರ ಬಂದ್ಬಿಟ್ಟು ನೆಕ್ಸ್ಟೆಡ್ ಲೂಪ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಗೈಸ್, ನಿಮಗೆ ನೆಕ್ಸ್ಟೆಡ್ ಲೂಪ್ ಬಗ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾವು ನೋಟ್ಸ್ಗೆ ಹೋಗೋದಾದ್ರೆ ಸೊ ಅದೇ ನಾನು ಹೇಳಿದ್ದು ದ ಇನ್ನರ್ ಲೂಪ್ ವಿಲ್ ಎಕ್ಸಿಕ್ಯೂಟ್ ಒನ್ ಟೈಮ್ ಫಾರ್ ಈಚ್ ಇಟರೇಷನ್ ಆಫ್ ದ ಔಟರ್ ಲೂಪ್ ಅಂತಂದ್ರೆ ಔಟರ್ ಲೂಪ್ ಪ್ರತಿಯೊಂದು ಇಟರೇಷನ್ಗೂ ಕೂಡ ಇನ್ನರ್ ಲೂಪ್ ಬಂದ್ಬಿಟ್ಟು ಲೈಕ್ ಕಂಡೀಷನ್ ಎಲ್ಲಿವರೆಗೂ ರಾಂಗ್ ಹೋಗೋದಿಲ್ಲ ಅಲ್ಲಿವರೆಗೂ ಕೂಡ ಇನ್ನರ್ ಲೂಪ್ ಲೈಕ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಔಟರ್ ಲೂಪ್ ಐ ವ್ಯಾಲ್ಯೂ ಬಂದ್ಬಿಟ್ಟು 2 ಇದ್ರೆ ಇನ್ನರ್ ಲೂಪ್ ಹೆಸರು ಎಕ್ಸಿಕ್ಯೂಟ್ ಆಗುತ್ತೆ 2 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಕೋಡಲ್ಲಿ ನಾನು ತೋರಿಸಿರೋ ಥರ ಈಗ ಐ ವ್ಯಾಲ್ಯೂ ಬಂದ್ಬಿಟ್ಟು 3 ಇದ್ರೆ ಲೈಕ್ ಇನ್ನರ್ ಲೂಪ್ ಬಂದ್ಬಿಟ್ಟು 3 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಅಷ್ಟೇ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ಅಂಡ್ ಈಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂತ ನಾವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ವರ್ಕ್ ಫೋನ್ ಕೂಡ ಬರ್ತೀನಿ. ಫಸ್ಟ್ ಏನಾಗುತ್ತೆ ಇಲ್ಲಿ ಪಾಯಿಂಟರ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಫಸ್ಟ್ ನಾವು ಆಲ್ರೆಡಿ ತೋರಿಸಿದ ಇನಿಷಿಯಲೈಸ್ ಮಾಡ್ತೀವಿ. ಆಮೇಲೆ ಕಂಡೀಷನ್ ಚೆಕ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ಆ ಕಂಡೀಷನ್ ಏನಾದರೂ ಕರೆಕ್ಟ್ ಆಗಿದೆ ಅಂತಂದ್ರೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಏನಿದೆ ಒಳಗಡೆ ಏನು ಕೋಡ್ ಬರ್ದಿರ್ತೀವಲ್ವ ಅದನ್ನ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಆದ್ಮೇಲೆ ನಾವು i ಪ್ಲಸ್ ಪ್ಲಸ್ ಅಥವಾ ಜೆ ಪ್ಲಸ್ ಪ್ಲಸ್ ಅಥವಾ i ಮೈನಸ್ ಮೈನಸ್ ಅಥವಾ ಜೆ ಮೈನಸ್ ಮೈನಸ್ನ ನಾವು ಪ್ರಿಂಟ್ ಮಾಡ್ತೀವಿ. ಅಂಡ್ ಆಫ್ಟರ್ ಇದು ಇಫ್ ಟ್ರೂ ಇದ್ರೆ ಸೊ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ i ಪ್ಲಸ್ ಪ್ಲಸ್ ಮಾಡ್ತೀವಿ. ಅಂಡ್ ಇದು ಹಂಗೆ ಹೋಗ್ತಾನೆ ಇರುತ್ತೆ ಲೂಪಲ್ಲಿ ಎಲ್ಲಿವರೆಗೂ ಕಂಡೀಷನ್ ಟ್ರೂ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ. ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ ಅವಾಗ ನಮ್ಮ ಲೂಪ್ ಏನಾಗುತ್ತೆ ಎಂಡ್ ಆಗುತ್ತೆ. ಸೊ ಇಲ್ಲಿ ನಾವು ಇನಿಷಿಯಲೈಸೇಷನ್ ಅಂತಂದ್ರೆ ಏನು, ಕಂಡೀಷನ್ ಅಂತಂದ್ರೆ ಏನು, ಮತ್ತೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಇದೆಲ್ಲ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನ ಜಸ್ಟ್ ಇಲ್ಲಿ ನೋಟ್ಸಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ನಾನು ಇಲ್ಲಿ ಪಾಯಿಂಟ್ ವೈಸ್ ಬರ್ದಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ ಫಾರ್ ಲೂಪ್ ಗೈಸ್. ಅಂಡ್ ನೀವು ನನ್ನ ಕೇಳ್ಬೋದು ವಾಟ್ ಇಸ್ ದಿಸ್ ಫಾರ್ ಲೂಪ್ ಅಂತ ಹೇಳಿ ಫಾರ್ ಈಚ್ ಲೂಪ್. ಓಕೆ, ಫಾರ್ ಲೂಪ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಅಂಡ್ ವಾಟ್ ಇಸ್ ದಿಸ್ ಫಾರ್ ಈಚ್ ಲೂಪ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ದೇರ್ ಇಸ್ ಆಲ್ಸೋ ಎ ಫಾರ್ ಈಚ್ ಲೂಪ್ ವಿಚ್ ಈಸ್ ಯೂಸ್ಡ್ ಎಕ್ಸ್ಕ್ಲೂಸಿವ್ಲಿ ಟು ಲೂಪ್ ಥ್ರೂ ದ ಎಲಿಮೆಂಟ್ಸ್ ಇನ್ ಎನ್ ಅರೇ. ಸೊ ಈಗ ಫಾರ್ ಈಚ್ ಲೂಪ್ ಅಂತ ಹೇಳ್ಬಿಟ್ಟು ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂತಂದ್ರೆ ಫಸ್ಟ್ ನಾವು ಅರೇ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅರೇ ಅಂತ ಅನ್ನೋದು ಇಟ್ ಈಸ್ ಎ ಡಾಟಾ ಸ್ಟ್ರಕ್ಚರ್ ಇನ್ ಜಾವಾ. ಎನಿ ಅದರ್ ಪ್ರೋಗ್ರಾಮಿಂಗ್ ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು. ಲೈಕ್ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅರೇ ಅಂತ ಹೇಳ್ಬಿಟ್ಟು ಅರೇ ಡಾಟಾ ಸ್ಟ್ರಕ್ಚರ್ ಇದೆ. ಇನ್ನ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಪೈಥಾನ್ ಅಲ್ಲಿ ಬಂದ್ರೆ ಅರೇ ಅಂತ ಹೇಳ್ಬಿಟ್ಟಿಲ್ಲ, ಅದೇ ಅರೇ ಬದಲು ಲಿಸ್ಟ್ ಇದೆ. ಸೊ ನೀವೆಲ್ಲ ಪೈಥಾನ್ ಗೊತ್ತಿದ್ರೆ ನಿಮಗೆ ಲಿಸ್ಟ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅಂಡ್ ಈ ಅರೇ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದ್ರೆ ಅರೇ ನಾವು ಎಂತ ಯೂಸ್ ಮಾಡ್ತೀವಿ ಅಂದ್ರೆ ಈಗ ಅಂದ್ಕೊಳ್ಳಿ ನೀವೇನು ಅಂದ್ಕೊಳ್ಳಿ ಈಗ ಏನ್ ಮಾಡ್ಬೇಕಂತಂದ್ರೆ ಈಗ ಲೆಟ್ಸ್ ನಾನಿಲ್ಲಿ ಯಾಕೆ
ಯಾಕೆ ಇಲ್ಲಿ ನಾನು ಕಾಮೆಂಟಲ್ಲಿ ಬರಿತಾ ಇದ್ದೀನಿ ಅಂತಂದ್ರೆ ಜಸ್ಟ್ ನಾನು ಯಾವಾಗ ಅರೆ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ವಾ, ಅವಾಗ ನಿಮಗೆ ಡೀಪ್ ಆಗಿ ಅರೆ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನಿಮಗೆ ಅರೆ ಅಂತ ಈಗ ಫಾರಿಸ್ಟ್ ಲೂಪ್ನ ರನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಅರೆ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಸೊ ಅರೆ ಸತೀಶ್ ಲೆಟ್ಸ್ ತೇಜಸ್ ಅಂಡ್ ಲೆಟ್ಸ್ ಗಣೇಶ್, ಸರ್ ಏನ ಸ್ಮಾಲ್ ಮಾಡೋಣ ಅಂದ್ಕೊಳ್ಳಿ. ಇದೇ ತರ ನಮ್ಗೆ ಇಲ್ಲಿ ಒಂದು ಅಪ್ ಟು 50 ಮೆಂಬರ್ಸ್ ಇದ್ದಾರೆ ಅಂಡ್ ಲಾಸ್ಟ್ ನೇಮ್ ಬಂದ್ಬಿಟ್ಟು ಅಂದ್ಕೊಳ್ಳಿ ಕೀರ್ತಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಲ್ವಾ, ಅಪ್ ಟು ನಮ್ಗೆ ಇಲ್ಲಿ ಮಧ್ಯದಲ್ಲಿ ಯಾರು ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೈಕ್ 50 ಮೆಂಬರ್ಸ್ ಇದ್ದಾರೆ. ಇವೆಲ್ಲ ಏನು ನಮಗೆ ಗೊತ್ತಿರೋ ತರ ಇವೆಲ್ಲ ಒಳಗಡೆ ಇರೋಂಥವೇನು ನಾನು ಆಲ್ರೆಡಿ ನಿಮಗೆ ಮುಂಚೆ ಹೇಳಿದ್ದೆ, ಇಫ್ ಯು ಆರ್ ರೈಟಿಂಗ್ ಎನಿಥಿಂಗ್ ಇನ್ಸೈಡ್ ದ ಡಬಲ್ ಕೋಟ್ಸ್ ಏನದು ಸ್ಟ್ರಿಂಗ್ ಅಲ್ವಾ. ಸೊ ಅರೇನ ನಾವೇಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಸ್ಟೋರ್. ಈಗ 50 ಜನದ ನೇಮ್ಸ್ ಬಂದ್ಬಿಟ್ಟು ಏನು ಸ್ಟ್ರಿಂಗ್ ಟು ಸ್ಟೋರ್ ದೀಸ್ ಸ್ಟ್ರಿಂಗ್ ನೇಮ್ಸ್ ಅಂದ್ರೆ ಸಿಮಿಲರ್ ಡಾಟಾ ಟೈಪ್ ಇರುವಂತ ಎಲಿಮೆಂಟ್ಸ್ ನಾವು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತ ಡಾಟಾ ಸ್ಟ್ರಕ್ಚರ್ ನಾವು ಅರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತೀವಿ. ಅಂಡ್ ಈವನ್ ಲೈಕ್ ನಾವೀಗ ಡಾಟಾ ಸ್ಟ್ರಕ್ಚರ್ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೈಕ್ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ನಾನು ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಬಟ್ ನಿಮಗೆ ಈಗ ಸಿಂಪಲ್ ಆಗಿ ಅದನ್ನು ಕೂಡ ಹೇಳ್ಬೇಕಂತಂದ್ರೆ ನಾವು ಯಾವ ತರ ಡಾಟಾನ ನಾವು ಆರ್ಗನೈಸ್ ಮಾಡ್ತೀವಿ ಮತ್ತೆ ಸ್ಟೋರ್ ಮಾಡ್ತೀವಿ, ಒಂದು ಎಫಿಷಿಯಂಟ್ ವೇನಲ್ಲಿ ನಾವು ಯಾವ ತರ ಡಾಟಾನ ನಾವು ಮೆಮೊರಿನಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಅನ್ನೋದ್ರೆ ಡಾಟಾ ಸ್ಟ್ರಕ್ಚರ್ ಅಷ್ಟೇ. ಸೊ ಈಗ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಲೈಕ್ ಸಿಮಿಲರ್ ಈಗ ದಿಸ್ ಇಸ್ ಆಲ್ಸೋ ಒಂದು ಸ್ಟ್ರಿಂಗ್ ಕೀರ್ತಿ ಅಂತ ಅನ್ನೋದು, ಅಂಡ್ ಇವನ್ ಗಣೇಶ್ ಅಂತ ಅನ್ನೋದು ಕೂಡ ಒಂದು ಸ್ಟ್ರಿಂಗ್, ಅಂಡ್ ತೇಜಸ್ ಅಂತ ಅನ್ನೋದು ಕೂಡ ಒಂದು ಸ್ಟ್ರಿಂಗ್, ಸತೀಶ್ ಅನ್ನೋದು ಕೂಡ ಒಂದು ಸ್ಟ್ರಿಂಗ್ ಅಲ್ವಾ. ಸೊ ಈ ತರ ಸಿಮಿಲರ್ ಡಾಟಾ ಎಲಿಮೆಂಟ್ಸ್ ನ ಸ್ಟೋರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಡಾಟಾ ಸ್ಟ್ರಕ್ಚರ್ ಅರೆ. ಸೊ ಅರೆ ಅಂತಂದ್ರೆ ಏನು, ಯಾವ ತರ ಅದ್ರಲ್ಲಿ ಇರುವಂತ ಆಪರೇಷನ್ಸ್ ಯಾವ್ಯಾವು, ನಾವು ಯಾವ ತರ ಏನೇನು ಆಲ್ಟ್ರೇಷನ್ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ನಾವು ಯಾವಾಗ ಅರೇನ ಓದ್ತೀವಲ್ವ ಅವಾಗ ನೋಡ್ಕೊಳ್ಳೋಣ. ಸೊ ಈಗ ನಾವು ಫಾರ್ ಈಚ್ ಲೂಪ್ ನ ನೋಡೋದಾದ್ರೆ, ಸೊ ಈ ತರ ಇರುವಂತ ಅರೆ ಮೇಲೆ ನಾವು ಏನಾದ್ರು ಆಪರೇಷನ್ಸ್ ಮಾಡ್ಬೇಕಂತಂದ್ರೆ ನಾವು ಈ ಫಾರ್ ಈಚ್ ಲೂಪ್ ನಾವು ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಸ್ಪೆಷಲಿ ಮೇಡ್ ಫಾರ್ ಅರೇಸ್ಗೋಸ್ಕರ ಮಾಡಿರುವಂತ ಲೂಪ್ ಇದು. ಸೊ ಇದ್ರ ಸಿಂಟ್ಯಾಕ್ಸ್ ನೋಡೋದ್ರೆ ಫಾರ್ ಲೈಕ್ ವೇರಿಯಬಲ್ ಟೈಪ್ ವೇರಿಯಬಲ್ ನೇಮ್ ಆಫ್ಟರ್ ದಟ್ ಅರೆ ನೇಮ್, ಆಮೇಲೆ ಒಳಗಡೆ ಇರುವಂತ ಕೋಡ್ನ ನಾವು ಬರಿತೀವಿ. ಸೊ ಏನಪ್ಪ ಇದು ಈ ತರ ಇದೆ ಸಿಂಟ್ಯಾಕ್ಸ್ ಅಂತ ಬಿಟ್ಟು ನೋಡಿದ್ರೆ, ಫಸ್ಟ್ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ. ಫಸ್ಟ್ ಏನ್ ಮಾಡೋಣ ಅಂತ, ಈಗ ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು ಒಂದು ಅರೇನ ಕ್ರಿಯೇಟ್ ಮಾಡ್ತಿದ್ದೀನಿ, NAMES. ಅಂಡ್ ನೀವು ಇಲ್ಲಿ ಕೇಳ್ಬಿಟ್ಟು ಏನಪ್ಪ ಇದು ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವೇನಾದ್ರೂ ಈ ತರ ಬರಿತಾ ಇದ್ರ ಅಂತಂದ್ರೆ, ಇಫ್ ಯು ರೈಟಿಂಗ್ ವೇರಿಯಬಲ್ ನೇಮ್ ವಿತ್ ದಿ ಸ್ಕ್ವೇರ್ ಬ್ರಾಕೆಟ್ ವಿಚ್ ಇಂಡಿಕೇಟ್ಸ್ ದಟ್ ಯು ಆರ್ ಕ್ರಿಯೇಟಿಂಗ್ ಎನ್ ಅರೆ ಅಂತ ಹೇಳ್ಬಿಟ್ಟು ಅಷ್ಟೇ ಅದು ಅರೇನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇಲ್ಲೇನಿದೆ ಅಲ್ವಾ, ಇದನ್ನೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ. ಸೊ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಅಂತಂದ್ರೆ ಈ ಡಾಟ್ಸ್ ಅಂತ ತೆಗೆದ್ಬಿಟ್ಟು ಜಸ್ಟ್ ಒಂದು ಕಾಮನ್ ಹಾಕ್ತೀವಿ. ಲೆಟ್ಸ್ ಸೇ ಈಗ ಒಂದು ಕ್ಲಾಸ್ ಇದೆ, ಅದರೊಳಗಡೆ 5 ಮೆಂಬರ್ಸ್ ಇದಾರೆ ಅಂತ ಅಂಡ್ ಇಲ್ಲಿ ಸೆಮಿಕೋಲನ್ ಹಾಕ್ತೀನಿ. ಸೊ ಈಗ ಅಂದ್ಕೊಳ್ಳಿ ಒಂದು 5 ಜನ ಫ್ರೆಂಡ್ಸ್ ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಜಾನ್, ಸತೀಶ್, ತೇಜಸ್, ಗಣೇಶ್ ಅಂಡ್ ಕಿರು ಅಂತ ಹೇಳ್ಬಿಟ್ಟು 5 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಈಗ ನೀವೇನ್ ಮಾಡ್ಬೇಕಂತಂದ್ರೆ ಇವರೆಲ್ಲರೂ ನಂಬರ್, ಈಗ ನೀವೇನ್ ಮಾಡ್ಬೇಕಂತಂದ್ರೆ ಇವ್ರು ಎಲ್ಲಾರನ್ನ ನೇಮ್ ನ ಕೂಡ ಪ್ರಿಂಟ್ ಮಾಡ್ಬೇಕು. ಸೊ ಈಗ ಯಾವ ತರ ನಾವು ಪ್ರಿಂಟ್ ಮಾಡೋದು, ಓಕೆ ನಾವು ಈಗ ಒಂದೊಂದೇ ಒಬ್ಬೊಬ್ಬರದ ನೇಮ್ ಅಂದ್ರೆ ನಾವು ಲೈಕ್ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ನಾನು ಪ್ರಿಂಟ್ ಜಾನ್, ಪ್ರಿಂಟ್ ಸತೀಶ್ ಈ ತರ ಹೇಳ್ಬಿಟ್ಟು ನಾವು ಬರೀಬಹುದು. ಇದೇನಪ್ಪ ಇದು ಯಾವ್ದೋ ಒಂದು ಇದು ಕರ್ಲಿ ಬ್ರೇಸಿಸ್ ಒಳಗಡೆ ಒಂದು 5 ನೇಮ್ ಬರೋದ್ಬಿಟ್ಟು ಯಾವ ತರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇದನ್ನ ಮಾಡೋದಕ್ಕೋಸ್ಕರ ನಾವು ಈ ಫಾರ್ ಈಚ್ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಫಾರ್ ಇದ್ರ ಸಿಂಟ್ಯಾಕ್ಸ್ ಯಾವ ತರ ಇರುತ್ತೆ ಅಂತಂದ್ರೆ, ಸೊ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರೋ ಫಾರ್ ಟೈಪ್ ವೇರಿಯಬಲ್ ನೇಮ್ ಅಂಡ್ ಅರೆ ನೇಮ್ ಅಷ್ಟೇನೆ ಸಿಂಪಲ್. ಇದು ಯಾವ ತರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಸ್ಟ್ರಿಂಗ್ ಲೆಟ್ಸ್ ಎ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅರೆ ನೇಮ್ ನ ಕೊಡಬೇಕು. ಸೊ ಅರೆ ನೇಮ್ ಇದೆ ನೇಮ್ಸ್ ಅಂತ ಹೇಳ್ಬಿಟ್ಟಿವಿ. ಇದ್ರೊಳಗಡೆ ನಾವೇನ್ ಮಾಡ್ಬೇಕಂತಂದ್ರೆ ಸೌಟ್ ಒಳಗಡೆ ನಾವೇನ ಪ್ರಿಂಟ್ ಮಾಡಬೇಕು, ಅರೆ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅರೆ ಎಲಿಮೆಂಟ್ಸ್ ಏನು ಸ್ಟ್ರಿಂಗ್ ಎ ಅಂತ ಹೇಳ್ಬಿಟ್ಟು ಅಂತ ತಗೊಂಡಿದ್ದೀನಿ, ಈ ವೇರಿಯಬಲ್ ನಾನು ಪ್ರಿಂಟ್ ಮಾಡಬೇಕು. ಸೊ ಈಗ ನಾನು ಪ್ರಿಂಟ್ ಮಾಡಿಬಿಟ್ಟು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜಾನ್ ಸಾರಿ ಝೂಮ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಜಾನ್, ಸತೀಶ್, ತೇಜಸ್, ಗಣೇಶ್, ಕೀರ್ತಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ದಿಸ್ ಈಸ್ ಹೌ ವಿ ವಿಲ್ ಯೂಸ್ ಫಾರ್ ಈಚ್ ಲೂಪ್. ಲೈಕ್ ಇಫ್ ಯು ವಾಂಟ್ ಟು ನೀವೇನಾದ್ರೂ ಅರೆ ಒಳಗಿರುವಂತಹ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಅವಾಗ ನಾವು ಈ ಫಾರ್ ಈಚ್ ಲೂಪ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಇದೇನ್ ಮಾಡುತ್ತೆ ಅಂತಂದ್ರೆ ಈ ಸ್ಟ್ರಿಂಗ್ ಏನು ಎ ಅಂತ ಹೇಳ್ಬಿಟ್ಟು ಏನು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ, ಅದೇನ್ ಮಾಡುತ್ತೆ ಅಂತಂದ್ರೆ ಇದ್ರೊಳಗಡೆ ಎಂಟರ್ ಆಗುತ್ತೆ. ಇದ್ರೊಳಗಡೆ ಯಾವ ತರ ಎಂಟರ್ ಆಗುತ್ತೆ, ಲೈಕ್ ಇದ್ರೊಳಗಡೆ ಬಂದ್ಬಿಟ್ಟು ಅದೇನ್ ಮಾಡುತ್ತೆ ಅಂದ್ರೆ ಲೂಪ್ ಆಗುತ್ತೆ. ಸೊ ಲೂಪ್ ಮಾಡ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಸ್ಟ್ರಿಂಗ್ ಎ ಒಳಗಡೆ ಫಸ್ಟ್ ಏನಿದೆ, ಫಸ್ಟ್ ಕ್ಯಾರೆಕ್ಟರ್ ಫಸ್ಟ್ ನೇಮ್ ಏನಿದೆ ಜಾನ್ ಅಂತ ಇದೆ. ಸೊ ಅದೇನ್ ಮಾಡುತ್ತೆ, ಜಾನ ಪ್ರಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಲೈನ್ ಹೋಗುತ್ತೆ, ಮತ್ತೆ ಸತೀಶ್ನ ಪ್ರಿಂಟ್ ಮಾಡುತ್ತೆ, ನೆಕ್ಸ್ಟ್ ತೇಜಸ್ನ ಪ್ರಿಂಟ್ ಮಾಡುತ್ತೆ, ನೆಕ್ಸ್ಟ್ ಗಣೇಶ್ನ ಪ್ರಿಂಟ್ ಮಾಡುತ್ತೆ, ಅಂಡ್ ನೆಕ್ಸ್ಟ್ ಕೀರ್ತಿನ ಪ್ರಿಂಟ್ ಮಾಡುತ್ತೆ. ಆವಾಗ ಇದನ್ನ ರನ್ ಮಾಡಿ ನೋಡಿದ್ವಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ 5 ನೇಮ್ಸ್ ಕೂಡ ಪ್ರಿಂಟ್ ಆಗಿದೆ. ಓಕೆ ಗೈಸ್, ಇವತ್ತು ನಾವು ಫಾರ್ ಲೂಪ್ ಅಂತಂದ್ರೆ ಏನು, ಮತ್ತೆ ಫಾರ್ ಈಚ್ ಲೂಪ್ ಅಂಡ್ ಇವನ್ ನೆಕ್ಸ್ಟೆಡ್ ಲೂಪ್ ನ ಯಾವ ತರ ಬರೆಯೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಫಾರ್ ಲೂಪ್ ಮತ್ತೆ ಫಾರ್ ಈಚ್ ಲೂಪ್ ಮೇಲೆ ನಾನು ಒಂದು 3 ಕ್ವಿಸ್ ಕ್ವಶನ್ ಕೊಟ್ಟಿದ್ದೀನಿ. ಲೈಕ್ ಬೈ ಸಾಲ್ವಿಂಗ್ ದೀಸ್ ಕ್ವಶನ್ಸ್, ನೀವು ಈ ಕ್ವಶನ್ಸ್ ಏನಾದ್ರು ಸಾಲ್ವ್ ಮಾಡ್ತಿದ್ರ ಅಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಲೈಕ್ ಯು ವಿಲ್ ಗೆಟ್ ಈ ಪ್ರೋಗ್ರಾಮಿಂಗ್ ಅಂತಂದ್ರೆ ಏನು ಗೊತ್ತಾ, ಲೈಕ್ ಇಫ್ ಯು ಆರ್
ಲೈಕ್ ಸೀಯಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಯು ಆರ್ ರೈಟಿಂಗ್ ಕೋಡ್, ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ಕೋಡ್ನ ಬರೀತಿದ್ದೀರಾ ಅಂತಂದರೆ ನಿಮಗೆ ನಿಜವಾಗ್ಲೂ ನೀವು ಪ್ರೋಗ್ರಾಮಿಂಗ್ನ ಅಷ್ಟು ಚೆನ್ನಾಗಿ ಕಲಿಯೋದಕ್ಕಾಗೋದಿಲ್ಲ. ನೀವು ಪ್ರೋಗ್ರಾಮಿಂಗ್ನ ಕಲಿಬೇಕಂತಂದರೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನೀವೆಷ್ಟು ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ ಫ್ರೆಂಡ್ಸ್, ದಿಸ್ ಈಸ್ ದ ಆರ್ಶ್ ರಿಯಾಲಿಟಿ ಅಬೌಟ್ ಪ್ರೋಗ್ರಾಮಿಂಗ್ ಆ್ಯಕ್ಚುಲಿ. ನೀವೆಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಡೇ ಬೈ ಡೇ ಬೆಟರ್ ಆಗ್ತೀರಾ ಅಷ್ಟೇ. ಸೊ ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ಕ್ವಿಸ್ ಕ್ವಶನ್ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕೊಡ್ತಾ ಇದ್ದೀನಿ ಆ್ಯಂಡ್ ಇವನ್ ನಾನು ಪ್ರಾಕ್ಟೀಸ್ ಸೆಟ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಲೈಕ್ ಲಿಟಲ್ ಬಿಟ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆದರೆ ಪ್ರಾಕ್ಟೀಸ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ಸಿಂಟ್ಯಾಕ್ಸ್ ಪ್ರಾಕ್ಟೀಸ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಈಸಿ ಅಂತ ಹೇಳ್ಬಿಟ್ಟು ಫೇಲ್ ಮಾಡ್ತೀರಾ. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು 2 ಲೂಪ್ಸ್ನ ತಿಳ್ಕೊಂಡ್ವಿ. ಯಾವ್ದಾದ್ರು ಅಂತಂದ್ರೆ ಫಾರ್ ಲೂಪ್ ಆ್ಯಂಡ್ ಫಾರ್ ಈಚ್ ಲೂಪ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ ಅಂತಂದ್ರೆ ಆ್ಯಂಡ್ ಡು ವೈಲ್ ಲೂಪ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಈಗ ನಾನು ಇನ್ನ ಕಂಟಿನ್ಯೂ ಮಾಡಿದ್ರೆ ಡು ವೈಲು ಮತ್ತೆ ಡು ವೈಲ್ ಲೂಪ್ನ ಇದೇ ವಿಡಿಯೋದಲ್ಲಿ ಮಾಡಿದ್ರೆ ಪಕ್ಕ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.